ಮನೆಗಿರು. ಗುಡ್ ಮಾರ್ನಿಂಗ್. ತುಂಬ ಚಳಿ ಇದೆ ಇವತ್ತು ಹೊರಗಡೆ. ನಮ್ಮನೆಯವರು 5 ಗಂಟೆಗೆ ನನ್ನನ್ನು ಎಬ್ಸಿದ್ದಾರೆ. ನನಗೆ ಎಚ್ಚರನೇ ಆಗಿಲ್ಲ. ಎಬ್ಸಿದ್ರು ಎಚ್ಚರ ಆಯಿತು ಅಂದರೆ ನಂಗೆ ನಿದ್ದೆ ಬರ್ತಾಯಿತ್ತು, ಯಾಕೋ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಬೇಗ ಎಬ್ಬಿಸ್ರೆ ಸ್ವಲ್ಪ ಇವತ್ತು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಚಳಿಗೆ ಎಷ್ಟು ಹೊಡೆದಿದೆ ಅಂದರೆ ಹಿಂಗೆ ಮಾಡಿದ್ರೆ ಸಿಗುತ್ತೆ. ಪ್ರತಿ ಸಲ ಕೊಬ್ಬರಿ ಎಣ್ಣೆ ಹಚ್ಕೊತೀನಿ. ನಾವು ವ್ಯಾಸ್ಲಿನ್ ಹಚ್ಕೊಳ್ಳೋದಿಲ್ಲ. ಮನೇಲೆ ಎಣ್ಣೆ ತೆಗ್ಸಿರ್ತೀವಲ್ಲ, ಆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಾಗುತ್ತೆ. ರಾತ್ರಿನೂ ಅದು ಆಯಿಲ್ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನು ಹಚ್ಕೊಂಡಿದ್ದೆ. ಈಗಲೂ ಇದಾಗ್ತಾಯಿದೆ. ಒಂಚೂರು ಕೊಬ್ಬರಿ ಎಣ್ಣೆನೇ ಹಚ್ಕೊತೀನಿ. ಕೊಬ್ಬರಿ ಎಣ್ಣೆನೇ ನನಗೆ ಬೆಸ್ಟ್ ಅಂತ ಅನಿಸುತ್ತೆ. ಎಲ್ಲರೂ ಹೇಳೋದು ಅಷ್ಟೇ, ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಅಂತ. ಅದು ಮನೇಲೇ ಮಾಡಿಸಿರೋದಾದರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಮನೆಯವರು ಹೊರಗಡೆ ಹೋಗಿ ಪೇಪರ್ ಓದಿ ಅಲ್ಲೇ ಟೀ ಕುಡ್ಕೊಂಡು ಬಂದಿದ್ದಾರೆ. ಆಮೇಲೆ ನಾನು ಎದ್ದು ನೋಡ್ತೀನಿ, ಇವ್ರು ಇಲ್ಲೇ ಇಲ್ಲ. ಆಮೇಲೆ ಮತ್ತೆ ಬಂದರು. ಮತ್ತೆ ಟೀ ಕುಡಿದು ಆಮೇಲೆ ಮತ್ತೆ ಈಗ ಜಸ್ಟ್ ಊರಿಗೆ ಹೋದ್ರವರು. ಇವತ್ತು ಕೆಲಸದವ್ರು ಯಾರೂ ಬರಲ್ಲ ಅಂತ ಊರಲ್ಲೂ. ಆದರೆ ಇವತ್ತು ಸ್ವಲ್ಪ ಕೆಲಸ ಇದೆ, ನಾನು ತಿಂಡಿಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ತಿಂಡಿ ಬಂದು ಇವತ್ತು ಕಡುಬು. ನಿನ್ನೆ ಅಡಿಕೆ ಆರಿಸೋದಕ್ಕೆ ಬಂದಿದ್ದರು. ಅನ್ನ ಸುಮಾರು ಉಳಿದ್ಬಿಟ್ಟಿತ್ತು. ಹಾಗಾಗಿ ಅನ್ನ ಇತ್ತಲ್ವ, ಅದಕ್ಕೆ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ಕೊಳ್ಳೋದಲ್ಲ, ಸಾರಿ, ಅನ್ನನ ಇದನ್ನು ಬೇಯಿಸಿ ಕೂಡ ಇಟ್ಟಿದ್ದೀನಿ. ಈಗ ರವೆ ಹೊಡಿಬೇಕು. ಇದು ಎಂಥದ್ದು ಕೆಸಿನಗೆಡ್ಡೆ ಇದೆ, ಊರಿಂದ ತಂದಿದ್ದು. ಆದರೆ ಅದ್ರದ್ದು ಬಜ್ಜಿ ಮಾಡಲ್ಲ, ತುಂಬ ದಿನ ಆಯಿತು. ಇದ್ರದ್ದು ಎಳ್ಳು ಚಟ್ನಿ ಮಾಡಿದೆ. ಹಾಗಾಗಿ ಎಳ್ಳು ಚಟ್ನಿ ಮಾಡೋಣ ಅಂತ ಇದ್ದೀನಿ. ಹೊರಗಡೆ ಇಲ್ಲೆಲ್ಲ ನಿನ್ನೆ ಕೆಲಸದವ್ರು ಬಂದಿದ್ದರು. ಅಡಿಕೆ ಆರಿಸಿದವರು ಕಸ ಗುಡಿಸಿಗೆ ಹೋಗಿದ್ರು. ಈ ಕಡೆ ಗುಡಿಸಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದಳು ಈ ಕಡೆ ಸ್ವಲ್ಪ ಗುಡಿಸ್ದೆ. ಇವನ್ನೆಲ್ಲ ಹೂವಿನ ಗಿಡಗಳನ್ನ ತೆಗೆಸಿ ಆ ಕಡೆ ಸೈಡಿಗೆ ಇಟ್ಕೊಳ್ಳೋಣ ಅಂತ ನಿನ್ನೆನೂ ಹೇಳಿದೆ. ಅವ್ರು ನಿನ್ನೆ ಲೇಟಾಗಿ ಹೋಗಿತ್ತು ಅಡಿಕೆ ಆರಿಸದೆ. ಅದಕ್ಕೆ ಇನ್ನೊಂದು ಸಲ ಬಂದಾಗ ಇಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಕಡೆ ಪೈಪು ಹೋಗೋದೇ ಇಲ್ಲ. ಹಾಗಾಗಿ ನೀರು ಹಾಕೋದಕ್ಕೆ ತ್ರಾಸಾಗುತ್ತೆ. ಅಲ್ಲೇ ಬಕೆಟ್ ಇಟ್ಕೊಂಡು ಬಕೆಟಲ್ಲೆಲ್ಲ ನೀರು ಹಾಕಿದೆ. ಅವು ಗಿಡಗಳು ಮತ್ತೆ ರೀಪಾಟ್ ಮಾಡಬೇಕು. ಅಂದರೆ ಅವನ್ನೇ ರೀಪಾಟ್ ಮಾಡಿದ್ರೆ ಬರೋಲ್ಲ. ಅವನ್ನ ಮುರಿದು ಬೇರೆ ನಟ್ಕೊಬೇಕು. ನಡ್ತಾ ಇದ್ದೀನಿ. ಕೆಲವೊಂದೆಲ್ಲ ಚಿಗುರಿದಾವೆ, ಕೆಲವೊಂದೆಲ್ಲ ಹೋಗಿದ್ದಾವೆ. ಈ ಗಿಡಗಳೆಲ್ಲ ಹಾಳಾಗ್ತಾ ಇದ್ದಾವೆ, ಹೋಗೋದಕ್ಕೆ ಬಂದಿದ್ದಾವೆ. ಅಮ್ಮಂಗೆ ಹೇಳ್ಬೇಕು ಬೇರೆ ಗಿಡಗಳು ಒಂದು ಸ್ವಲ್ಪ ಕವರಿಗೆ ನಟ್ಕೊಡಮ್ಮ ಅಂತ ಹೇಳಿ. ನಾನು ನೆಟ್ಟವು ಒಂದಷ್ಟು ಬದುಕಿದ್ದಾವೆ, ಚೆನ್ನಾಗಾಗಿದ್ದಾವೆ. ಸೇವಂತಿಗೆ ಗಿಡ ಚೆನ್ನಾಗಾಗಿದ್ದಾವೆ. ಒಂದೆರಡು ಇದು ಮೆಣಸಿನ ಗಿಡ ಇಲ್ಲಿ ಬಾವಿ ಹತ್ರ ಇಟ್ಕೊಂಡಿದ್ದೆ, ಒಣಗ್ದಂಗೆ ಆಗಿತ್ತು. ಅದಕ್ಕೆ ಅವನು ಕೂಡ ತಗೊಂಡೋಗಿ ಇಲ್ಲಿ ಇಟ್ಕೊಂಡೆ. ಊರಿಂದ ತಂದಿರೋ ಗೊಬ್ಬರನ ಹಾಕ್ತಾ ಇದ್ದೀನಿ ದಿನ ಒಂದು ಸ್ವಲ್ಪ ಗಿಡಗಳಿಗೆ. ಇಲ್ಲಿ ಒಂದಷ್ಟು ಗಿಡಗಳು ಮಾಡ್ಕೊಂಡಿದ್ದೀನಿ, ನೀಟಾಗಿ ಇಟ್ಟಿಲ್ಲ ಅಷ್ಟೇ. ಒಟ್ಟು ರಾಶಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ. ನಾನೇ ನೆಟ್ಟಿರೋ ಗಿಡ ಚೆನ್ನಾಗಾಗಿದೆ ನೋಡಿ. ಅಮ್ಮ ಮನೆಯಿಂದ ಗೊಬ್ಬರ ತಂದ ಮೇಲೆ ಇದೆಲ್ಲ ಹಾಕಿದ್ದೀನಿ. ಇದಕ್ಕೂ ಅಷ್ಟೇ. ಇದನ್ನು ಹಿಂಗೆ ನೆಟ್ಟಾಗ ಈ ಥರ ಆಗಿಬಿಡ್ತವೆ. ಚೆನ್ನಾಗಿ ಚಿಗುರಬೇಕು ಅದು. ನೋಡಿ, ಇದು ಚೆನ್ನಾಗಾಗಿದೆ. ಇದು ಬೇರಿತ್ತು, ಹಾಗಾಗಿ ಇದು ಅಷ್ಟು ಚೆನ್ನಾಗಿ ಬಂದಿದೆ. ಸೇವಂತಿಗೆ ಗಿಡಗಳು ಚೆನ್ನಾಗಿ ಆಗ್ತಾಯಿದ್ದಾವೆ ನೋಡಿ. ಸಣ್ಣ ಪಾಟ್ ತಂದು ನೆಟ್ಟಿದ್ದೆ. ಇದು ಸೇವಂತಿಗೆ ಗಿಡಗಳಿಗೆ ಅಂತಲೇ. ಇದು ಅಷ್ಟೇ, ನಾನೇ ನೆಟ್ಟಿ ಚೆನ್ನಾಗಾಗಿದೆ. ಇದು ಅಷ್ಟೇ. ಒಂದು 3-4 ಗಿಡ ಚೆನ್ನಾಗಾಗಿದ್ದಾವೆ. ಇಲ್ಲೊಂದು ಗಿಡ ನೋಡಿ ಚೆನ್ನಾಗಾಗಿದೆ. ಇದು ಚೆನ್ನಾಗಿದೆ. ಇದಕ್ಕೂ ಗೊಬ್ಬರ ಹಾಕಬೇಕು. ಸ್ವಲ್ಪ ಮೇಲೆ ಎಳ್ಳಿ ಅಂತ ನೋಡ್ತಾ ಇದ್ದೀನಿ. ಇದೇನೋ ಗೊತ್ತಿಲ್ಲ, ತಂದಾಗಿಂದನೂ ಇದೇ ಪರಿಸ್ಥಿತಿಲಿದೆ. ಅದಕ್ಕೆ ಇಲ್ಲಿಟ್ಟಿದ್ದೀನಿ. ಇದೇ ಗಿಡ ಬಾಡ್ದಂಗೆ ಆಗಿತ್ತು. ನೀರು ಹಾಕಿದ್ಮೇಲೆ ಚೆನ್ನಾಗಾಗಿತ್ತು. ಈ ಥರ ಆಗಿಬಿಟ್ಟಿದೆ. ಏನು ಮಾಡಬೇಕಂತ ಗೊತ್ತಿಲ್ಲ. ಅದೇ ಮೆಣಸಿನ್ಕಾಯೇ ಬೀಳ್ತಾ ಇಲ್ಲ. ಇದು ನೋಡಿ, ನಾನು ಬದುಕುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ಕದ್ದಿರೋ ಗಿಡ ಚೆನ್ನಾಗಾಗಿದೆ. ಈ ಸಲ ಹೋದಾಗ ಮತ್ತೊಂದು ಸ್ವಲ್ಪ ತಗೊಬರ್ಬೇಕು. ನಮ್ಮ ಮನೆಯವ್ರು ಬೈತಾರೆ. ಒಂದು ಸಲ ನಿಲ್ಲಿಸಿದ್ವಿ ಆ ಗಿಡ ಕದಿಯೋಕ್ಕೆ ಅಂತಲೇ. ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡಲ್ಲಿ ತುಂಬ ಜನ ಇದ್ದರು. ಮತ್ತೊಂದು ಅಂಗಡಿ ಇದೆ.
ಅಂಗಡಿಲೂ ಜನ ಇದ್ದರು. ನಮ್ಮ ಮನೆಯವರು ನೀನು ಇಳ್ದೋಗು ಅನ್ನೋಕ್ಕೆ ನನಗೆ ನೀವು ಇಳ್ದೋಗ್ರಿ ಅನ್ನೋಕ್ಕೆ. ಆಮೇಲೆ ನಾನು ಹೋಗು ನೀನು ಹೋಗು ಅಂತೇಳಿ ಇಬ್ಬರು ಹೋಗಲೇ ಇಲ್ಲ. ಆಮೇಲೆ ಒಂದು ಸಲ ಹೋದಾಗ ಯಾರೂ ಇರಲಿಲ್ಲ. ಇದು ಶೈನ ಸ್ಕೂಲ್ ಡೇ ಮುಗಿಸಿ ಬಿಟ್ಟು ಬರಬೇಕಿದ್ರೆ ಮಧ್ಯಾಹ್ನ ಆಗಿತ್ತು. ಅವತ್ತು ಶನಿವಾರ ಬೇರೆ ಆಗಿತ್ತು, ಹಾಗಾಗಿ ಯಾರೂ ಇರಲಿಲ್ಲ. ಆವಾಗ ನಮ್ಮ ಮನೆಯವ್ರು ನಿಲ್ಲಿಸಿದ್ರು. ಹೋಗಿ ನಾನು 2 ಗಿಡ ಕಿತ್ಕೊಬಂದೆ. ನಮ್ಮನೆಯವ್ರು ಅದರಲ್ಲೂ ಕೇಳ್ತಾಯಿದ್ರು. ಅಂದರೆ ಈ ರೋಡ್ ಡಿವೈಡರ್ ಮಧ್ಯೆ ನಟ್ಟಿರ್ತಾರೆ ಗೊತ್ತಾ, ಅದು ಯಾರ್ದೋ ಮನೆ ಎದುರುಗಡೆ ಅಲ್ಲ. ಆದರೆ ಈ ಸಲ ತುಂಬ ಜನರು ಮನೆ ಎದುರುಗಡೆ ಅಲ್ಲಿ ಹೋದಾಗ ಆ ಕಾಗದಾಳಿ ಗಿಡ ಅಂತಾರೆ ಗೊತ್ತಾ, ಅದಕ್ಕೇನೋ ಅಂತಾರಪ್ಪ, ನಮ್ಮ ಕಡೆ ಕಾಗದಾಳಿ ಅಂತೀವಿ, ಪೇಪರ್ ಥರ ಇರುತ್ತೆ ಗೊತ್ತಾ, ಆ ಗಿಡಗಳು ತುಂಬ ಇದ್ದಾವೆ. ಈ ಸಲ ಶ್ರೇಯನ್ನು ಜೂನಲ್ಲಿ ಬಿಡೋಕ್ಕೆ ಅಥವಾ ಯಾವ ಟೈಮಲ್ಲಾದರೂ ಹೋಗ್ತೀವಲ್ಲ ಆವಾಗ ಒಂದಷ್ಟು ತರಬೇಕು. ಅದಕ್ಕೇನೋ ಅಂತಾರೆ. ಆ ಕಡೆ ತುಂಬ ಗಿಡಗಳು ಜಾಸ್ತಿ ನೆಟ್ಟಿರ್ತಾರೆ ಮನೆ ಎದುರುಗಡೆ, ಕಾಂಪೌಂಡು ಒಳಗೆ ನೆಟ್ಟು ಎಲ್ಲ ಹೊರಗಡೆ. ಶ್ರೇಯು ಸ್ಕೂಲಿಂದ ಒಂದು ಸ್ವಲ್ಪ ದೂರದಲ್ಲೇ ಸುಮಾರಿದ್ದಾವೆ. ವೈಟ್ ಕಲರ್ದು ಒಂದಿದೆ, ನಂಗೆ ಅದು ತುಂಬ ಇಷ್ಟ ಆಗಿದೆ. ಆಮೇಲೆ ಇದೊಂದು ಪರ್ಪಲ್ ಕಲರ್ದು, ಅದೆರಡು ಗಿಡಗಳನ್ನ ಈ ಕತ್ರಿ ಎಲ್ಲ ತಗೊಂಡೋಗಿ ಕತ್ಕೊಬ್ರೋಣ ಅಂತ ಇದ್ವಿ. ಅದೇನು ಗೊತ್ತಾ, ದುಡ್ಡು ಕೊಟ್ಕೊಂಡ್ರೆ ಬದುಕೋದೇ ಇಲ್ಲ. ಕದ್ದಿರೋ ಗಿಡಗಳು ಚೆನ್ನಾಗಿ ಬದುಕ್ತವೆ. ಟೈಮ್ ಇಲ್ಲ. ಗುಡ್ ಮಾರ್ನಿಂಗ್. ಇವತ್ತು ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಅಡಿಕೆ ಆರ್ಸೋಕ್ಕೆಲ್ಲ ಬರೋದಿಲ್ಲ ಅಂತ. ಏನಂದರೆ ಇದು ವೀಡಿಯೋನ ಬೇಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಆದರೆ ಹೊಸನಗರ ಜಾತ್ರೆ ಒಳಗೆ ಅಂತೂ ಆಗಲ್ಲ. ಅಟ್ಲೀಸ್ಟ್ ಅದರ ಹತ್ತತ್ರನಾದರೂ ಅಪ್ಲೋಡ್ ಮಾಡೋಣ ಅಂತ ವೀಡಿಯೋನ ಬೇಗ ಎಡಿಟ್ ಮಾಡ್ತಾಯಿದ್ದೀನಿ. ಚಿನ್ನಿ ಹೋದ್ಮೇಲೆ ಕೂಡ ಒಂದು ಸ್ವಲ್ಪ ವೀಡಿಯೋಗಳು ನಾನು ಮಾಡ್ಕೊಂಡಿದ್ದೆ. ಅದು ವೀಡಿಯೋ ಇದೆಲ್ಲ ಆದ ನಂತರ ಬರುತ್ತೆ. ಹಾಗೆ ನಿನ್ನೆ ಅಡಿಕೆ ಆರಿಸೋದಕ್ಕೆಲ್ಲ ಬಂದಿದ್ದರು, ಇವತ್ತು ಯಾರೂ ಬರಲ್ಲ ಅಂತ ಹೇಳಿ ಹೋಗಿದ್ದರು. ಅಂದರೆ ಧರ್ಮಸ್ಥಳ ಸಂಘದ್ದೇನೋ ಮೀಟಿಂಗ್ ಇದೆಯಂತೆ ಹೊಸನಗರದಲ್ಲಿ, ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದರು. ಅದಕ್ಕೆ ಅಲ್ಲಿಗೆ ಹೋದವರು. ಹಾಗೆ ಜಾತ್ರೆ ಕೂಡ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಇವತ್ತು ಯಾರೂ ಬರಲ್ಲ, ಆರಾಮಾಗಿ ಹೇಳೋಣ ಅಂದ್ಕೊಂಡಿದ್ದೆ. ನೆನ್ನೆದು ಸ್ವಲ್ಪ ಅನ್ನನೂ ಉಳಿದಿತ್ತು, ನಂಗೆ ಯಾಕೋ ರೊಟ್ಟಿ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗೆಯೇ ನಾವು ಕೂಡ ಇವತ್ತು ಹೊಸನಗರ ಜಾತ್ರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಲ್ಲ, ಹೋಗಿ ಬಂದಿದ್ದೀವಿ. ಯಾಕಂದರೆ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ವಿ, ನಾನು ಮತ್ತು ನಮ್ಮ ಮನೆಯವರು. ಶನಿವಾರ ಹೋಗೋಣವೋ ಭಾನುವಾರ ಹೋಗೋಣವೋ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆಮೇಲೆ ಹೋದ್ವಿ ನಾವು ಕೂಡ. ಅನ್ನ ಉಳಿದಿತ್ತಲ್ವ, ಮತ್ತು ಸಂಜೆಗೆ ತಿಂಡಿಗೆ ಬೇಡ ಅಂತ ಹೇಳಿ ರೊಟ್ಟಿ ಮಾಡಲಿಲ್ಲ, ಸ್ವಲ್ಪ ಕಡುಬು ಮಾಡೋಣ ಅಂತ ಹೇಳಿ ಈಗ ಕಡುಬಿಗೆ ಅನ್ನನ ನಾನು ಚೂರು ಬಿಸಿ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ತೀನಿ. ಇವತ್ತು ಬಜ್ಜಿ ಮಾಡಲ್ಲ, ಇದು ಎಳ್ಳು ಮತ್ತು ಕಡಲೆಬೇಳೆ ಹಾಕಿ ಚಟ್ನಿ ಮಾಡ್ತೀನಿ. ಬೇಗ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಟೀನ ಕುಡಿದು ಆಮೇಲೆ ಕೆಲಸನ ಶುರು ಮಾಡಿದೆ. ಇವತ್ತು ಏನಾಗಿತ್ತು ಅಂದರೆ, ಕಡುಬಿಗೆ ನಾನು ಉಗುರ್ಕಿ ಇಟ್ಟಿದ್ದೆಲ್ಲ, ಆವಾಗ ಉಪ್ಪು ಹಾಕಿ ಇಡ್ತೀನಿ ಯಾವಾಗಲೂ. ಇವತ್ತೇನೋ ಗೊತ್ತಿಲ್ಲ, ನೆನಪಲ್ಲಿ ಉಪ್ಪೇ ಹಾಕಿಲ್ಲ. ಆಮೇಲೆ ತಿನ್ನಬೇಕಿದ್ರೆ ಗೊತ್ತಾಗಿದ್ದು ನನಗೆ, ಉಪ್ಪು ಹಾಕಿಲ್ಲ ಅಂತ ಹೇಳಿ. ಆಮೇಲೆ ನಾವು ಚಟ್ನಿಗೆ ಉಪ್ಪು ಹಾಕ್ಕೊಂಡು ತಿಂದ್ವಿ. ಆದರೂ ಅದರಲ್ಲಿ ಉಪ್ಪು ಬಿದ್ರೇ ಅದೊಂಥರ ರುಚಿ. ಅದು ನಾನು ಅದೇ ಅಂತ ಇದ್ದೆ, ಒಂದು ಚಿಟಿಕೆ ಉಪ್ಪು ಎಷ್ಟು ಕೆಲಸ ಮಾಡುತ್ತೆ ಅಲ್ವಾ ಅಂತ ನಮ್ಮನೆಯವ್ರ ಹತ್ರ ಅದೇ ಹೇಳ್ತಾ ಇದ್ದೆ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಎಲ್ಲ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ಎಲ್ಲ ಹಾಕ್ತಾಯಿದ್ದೀನಿ. ಹಾಗೆಯೇ ಸೋಂಪು ತನ್ನಿ ಅಂತ ಹೇಳಿದ್ದೆ. ನಮ್ಮ ಮನೆಯವರಿಗೆ ಓದಿ ನೋಡಿ ಥರ ಅಭ್ಯಾಸ ಇಲ್ಲ.
ಅದಕ್ಕೆ ಒಂದು ಸಲ ನೋಡ್ತಾ ಇದ್ದೀನಿ ಹೌದೋ ಅಲ್ವೋ ಅಂತ ಹೇಳಿ. ಆಮೇಲೆ ನನಗೆ ಒಬ್ಬರು ಹೇಳಿದರು ಕಮೆಂಟಲ್ಲಿ, ಅದು ಗ್ರೀನ್ ಕಲರ್ದು ಸೋಂಪಿನ ಕಾಳು ಬರುತ್ತೆ, ಅದನ್ನು ಉಪಯೋಗಿಸ್ಬೇಡಿ, ಅದಕ್ಕೆ ಕಲ್ಲರ್ ಹಾಕಿರ್ತಾರೆ ಅಂತ ನನಗೆ ಫಸ್ಟು ಹೇಳಿದರು. ಆಮೇಲಿಂದ ನಾನು ಆ ಗ್ರೀನ್ ಕಲರ್ದನ್ನು ತರಿಸ್ಕೊಳ್ಳೋದಿಲ್ಲ. ಯಾಕಂದರೆ ಕೆಲವೊಂದು ನಮಗೂ ಗೊತ್ತಿರಲ್ಲ, ನಾವೇನು ಎಲ್ಲದೂ ತಿಳ್ಕೊಂಡಿರೋದಕ್ಕೆ ಅಷ್ಟು ದೊಡ್ಡ ಜ್ಞಾನಿಗಳೇನಲ್ಲ ಅಲ್ವಾ. ಗೊತ್ತಿಲ್ಲದೆ ಇರೋದನ್ನು ಬೇರೆಯವರಿಂದ ಕೇಳಿ ತಿಳ್ಕೊಳೋದ್ರಲ್ಲಿ ಯಾವುದೇ ರೀತಿಯಾಗಿರೋ ತಪ್ಪು ಇಲ್ಲ. ಮತ್ತು ನಾನು ಎಷ್ಟೊಂದು ಜನ ನೋಡಿರ್ತೀನಿ, ನನ್ನನ್ನು ನೋಡಿ ಅಥವಾ ಯಾರನ್ನೋ ನೋಡಿ ಕಲ್ತಿರ್ತಾರೆ, ಅದನ್ನು ಹೇಳ್ಕೊಳ್ಳೋದಕ್ಕೆ ಒಂಥರ ಮುಜುಗರ ಮಾಡ್ತಾರೆ, ತಾವೇ ದೊಡ್ಡದು ಅನ್ನೋ ರೀತಿ. ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ಯಾರ್ದಾರೋ ಹತ್ರ ಏನಾದರೂ ಕಲ್ತಿದ್ದೀನಿ ಅಂದರೆ ಅದನ್ನು ನಾನು ಬಾಯಿ ಬಿಟ್ಟು ಕೂಡ ಹೇಳ್ತೀನಿ, ಥ್ಯಾಂಕ್ ಯು ಕೂಡ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ನಾವು ಸ್ವಲ್ಪ ಥ್ಯಾಂಕ್ಫುಲ್ಲಾಗಿರಬೇಕು ಅಂತ ಹೇಳಿ. ಯಾಕಂದರೆ ನಮಗೆ ಗೊತ್ತಿಲ್ಲದೆ ಇರೋದನ್ನು ಅವ್ರು ಹೇಳ್ಕೊಟ್ಟಿರ್ತಾರಲ್ವ, ಹಾಗೆ. ಎಷ್ಟೋ ಜನ ನನ್ನ ವೀಡಿಯೋದಲ್ಲಿ ನೋಡಿ ಏನೋ ಒಂದು ಕಲ್ತಿರ್ತೀರ, ನನ್ನಲ್ಲಿ ಇಷ್ಟ ಆಗಿರೋದನ್ನು. ಆಮೇಲೆ ನಾನು ಏನಾದರೂ ತಪ್ಪು ಮಾಡಿದಾಗ ಕೂಡ ನೀವು ಹೇಳಿರ್ತೀರ, ಕೃಪಾ ಹೀಗಲ್ಲ ಹೀಗೆ ಮಾಡಿ ಅಂತ. ಅವಾಗ ನಾನು ಕೂಡ ಆ ತಪ್ಪನ್ನ ತಿದ್ದುಕೊಂಡು ಮುಂದೆ ಒರೆಸ್ತೀನಲ್ವ. ಅದಕ್ಕೆ ಹೇಳಿದೆ ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಇರಬೇಕು ಅಂತ. ಹಾಗೆಯೇ ನನಗೆ ಒಬ್ಬರು ನೆಲ್ಲಿಕಾಯಿನ ನೀವು ಎಷ್ಟು ದಿನ ಆ ಥರ ಬಾಕ್ಸಲ್ಲಿ ಹಾಕಿ ಇಡ್ತೀರಾ ಅಂತ ಹೇಳಿದರು. ಒಂದು 15 ಡೇಸ್ ತನಕ ಇರುತ್ತೆ, ಏನೂ ಆಗಲ್ಲ, ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೆಲ್ಲಿಕಾಯಿನ ಜ್ಯೂಸ್ ಮಾಡಿಬಿಟ್ಟು, ನಾನು ಇದ್ರದ್ದು ಎಂಥದ್ದು ಪುದೀನದ್ದು ಮಾಡಿಟ್ಟಿದ್ದೆ ಐಸ್ ಕ್ಯೂಬ್ ಥರ, ಆ ಥರ ಕೂಡ ಮಾಡಿ ಇಡ್ತಾರೆ. ಮಾಡಿಟ್ಕೊಂಡ್ರೆ ನೀವು ತುಂಬ ದಿನ ಇಟ್ಕೊಂಡು ಕುಡಿಬೋದು. ನಾನು ಇದು ನೆಲ್ಲಿಕಾಯಿ ಹಾಗೆ ಇರುತ್ತಲ್ವ, ಮತ್ತು ಅದು ಫ್ರೆಶ್ ಆಗಿದ್ದಾಗ ಜ್ಯೂಸ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನೀವು ಕುಡಿದ್ರೆ ನೀವು ದಿನಾ ಆ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಯೋಣ ಅಂತ ಅನಿಸುತ್ತೆ. ಆ ಉಪ್ಪು ಮತ್ತು ಬೇಕಿದ್ದರೆ ನೀವು ಕರಿಬೇವು, ಪುದೀನ ಅದೆಲ್ಲ ಹಾಕಿ ಕೂಡ ಮಾಡ್ಬೋದು. ನಾನು ಒಂದೊಂದು ದಿನ ಒಂದೊಂದು ಥರ ಹಾಕ್ತೀನಿ. ಅದೆಲ್ಲ ಹಾಕಿ ಆರೋಗ್ಯಕ್ಕೂ ಒಳ್ಳೆಯದು, ಕುಡಿಯೋಕ್ಕೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಖಾಲಿ ಹೊಟ್ಟೆಗೆ ಕುಡಿಬೇಕು. ನಾನು ಮುಂಚೆ ಕುಡಿದಿರ್ತೀನಿ, ನಮ್ಮನೆಯವ್ರು ಬಂದು ಕುಡಿದು ಹಾಗೆ ತಿಂಡಿ ತಿಂತಾರೆ. ಏನೋ ಹೊಟ್ಟೆಗೆ ಹೋದರೆ ಸಾಕು ಒಳ್ಳೆಯದು ಅನ್ನೋ ಒಂದು ಇದರಲ್ಲಿ ಕುಡಿತಾ ಇದ್ದೀವಿ. ಏನಾದರೂ ಒಂದು ಹೆಲ್ದಿ ಡ್ರಿಂಕ್ನ ದಿನದಲ್ಲಿ ಒಂದಿನ ಏನಾದರೂ ಕುಡೀರಿ. ಏನೂ ಇಲ್ಲಾಂದರೆ ಜೀರಿಗೆನ ಬಿಸಿ ನೀರಲ್ಲಿ ಕುದಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡೀರಿ. ಇಲ್ಲಾಂದರೆ ಸೋಂಪಿನ ಕಾಳನ್ನು ಕುದಿಸಿ ಖಾಲಿ ಹೊಟ್ಟೆಲೇ ಕುಡೀರಿ, ಏನಾದರೂ ಒಂದು. ಆಮೇಲೆ ಚಕ್ಕೆ ಅದೆಲ್ಲದು ತುಂಬ ಹೆಲ್ಪ್ ಮಾಡುತ್ತೆ. ನಮಗೆ ಗೊತ್ತಿಲ್ಲದೆ ಇರೋ ರೀತಿ ನಮ್ಮ ಹೆಲ್ತ್ಗೆ ಅದು ಒಳ್ಳೆಯದನ್ನ ಮಾಡುತ್ತೆ. ಯಾವಾಗಲೂ ಅಷ್ಟೇ, ನಾವು ಮಾಡಿರೋ ಕೆಲಸ ಇನ್ಸ್ಟೆಂಟಾಗಿ ಯಾವುದೂ ಅಂದರೆ ಗೊತ್ತಾಗಲ್ಲ. ಅದು ಒಂದು ಸ್ವಲ್ಪ ದಿನ ಆದ ನಂತರ ಎಲ್ಲ ಗೊತ್ತಾಗುತ್ತೆ. ಇಲ್ಲಾಂದರೆ ಮೆಂತ್ಯನ ನೆನೆಸ್ಬಿಟ್ಟು ಮೆಂತ್ಯ ನೀರನ್ನು ಕುಡಿಬೇಕು, ಆ ಥರ ನಾನು ಕೂಡ ಮಾಡ್ತಿದ್ದೀನಿ. ಆದರೆ ಯಾವುದೂ ರೆಗ್ಯುಲರಾಗಿ ಮಾಡಲ್ಲ. ನಾನು ಇಷ್ಟು ಚೆನ್ನಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ರೆಗ್ಯುಲರಾಗಿ ಮಾಡಲ್ಲ. ಒಂದಷ್ಟು ದಿನ ಸ್ಕಿಪ್ ಮಾಡಿಬಿಡ್ತೀನಿ, ಒಂದಷ್ಟು ದಿನ ರೆಗ್ಯುಲರಾಗಿ ಮಾಡ್ತೀನಿ. ಯಾಕಂದರೆ ಎಲ್ಲ ದಿನವೂ ಒಂದೇ ಥರ ಇರಲ್ವಲ್ಲ. ಒಂದು ಸ್ವಲ್ಪ ದಿನ ಏನೋ ಬೇಜಾರಾಯಿತು ಅಥವಾ ಮರೀತು ಅಂದರೆ ಅದು ಮರ್ತೇ ಹೋಗಿಬಿಡುತ್ತೆ. ಆಮೇಲೆ ಶುರು ಮಾಡೋಕ್ಕೆ ಒಂದು ತಿಂಗ್ಳುಗಟ್ಟಲೆ ಬೇಕಾಗುತ್ತೆ, ಹಾಗಾಗುತ್ತೆ. ಮತ್ತು ಈ ಜ್ಯೂಸನ್ನು ನೀವು ಮಾಡಿ ಇಟ್ಟು ಒಂದು ಅರ್ಧ ಗಂಟೆಲಿ ಕುಡಿಬೇಕು. ಅದಾದ ನಂತರ ಕುಡಿದ್ರೆ ಅದು ಉಪಯೋಗ ಇರಲ್ಲ. ಅದಕ್ಕೆ ನಾನು ನಮ್ಮನೆಯವ್ರು ಇನ್ನೇನು ಬರ್ತಾರೆ ಅನ್ನೋ ಟೈಮಲ್ಲಿ ಮಾಡ್ತೀನಿ. ಅಂದರೆ ಅವ್ರಿಗಿಂತ ಮುಂಚೆ ನಾನು ಕುಡ್ದಿರ್ತೀನಿ. ನಾನು ತಿಂಡಿ ತಿನ್ನೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ನಂಗೆ ಟೈಮ್ ಸಿಗುತ್ತೆ. ಹಾಗೆ ನಮ್ಮ ಮನೆಯವರು ಬರಬೇಕಿದ್ರೆ ಸೊಪ್ಪನ್ನ ಮಾರ್ತಾ ಇದ್ರಂತೆ, ಅದನ್ನು ಕೂಡ ತೊಗೊಂಡು ಬಂದರು. ಅವ್ರು ಲೇಟಾಗಿ ಬರ್ತೀನಿ ಅಂದಿದ್ರಲ್ವ, ಹಾಗಾಗಿ ನಾನು ಕೂಡ ಎಲ್ಲ ಕೆಲಸಗಳನ್ನ ಬೇರೆದೆಲ್ಲ ಮಾಡಿಕೊಂಡು ಕಡುಬನ್ನ ಲಾಸ್ಟಿಗೆ ನಾನು ಬಿಸಿಗೆ ಇಟ್ಟಿದ್ದೆ. ಹಾಗೆ ಇವತ್ತು ತಿಂಡಿ ಬಂದು ನನ್ನ ಮಗನ ನೆನಪು ಇವತ್ತು ತುಂಬ ಆಯಿತು. ಯಾಕಂದರೆ ಅವನಿಗೆ ತುಂಬ ಇಷ್ಟ ಎಳ್ಳು ಚಟ್ನಿ ಕಡುಬು ಅಂದರೆ ತುಂಬ ಇಷ್ಟ ಅವನಿಗೆ. ಇವತ್ತು ನೆನಪಾಯ್ತು. ಅವನು ಬಜ್ಜಿಕ್ಕಿಂತ ಸ್ವಲ್ಪ ಎಳ್ಳು ಚಟ್ನಿ ಕಡುಬನ್ನೇ ಜಾಸ್ತಿ ತಿಂತಾ ಇದ್ದ. ಒಂಥರ ಗುಡ್ ಬ್ರೇಕ್ಫಾಸ್ಟ್ ಇದು. ನಮ್ಮ ಮಲೆನಾಡೋರಿಗೆ ಗೊತ್ತಲ್ವ, ಕಡುಬು ಅಂದರೆ ಅಷ್ಟು ಇಷ್ಟ ಎಲ್ಲರಿಗೂ. ಕಡುಬಕ್ಕಿಂತ ರೊಟ್ಟಿ ಜಾಸ್ತಿ ಇಷ್ಟ. ಹಾಗೆ ನಮ್ಮನೆಯವರು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಂತೆ. ನಾನೇನೋ ಕೆಲಸ ಮಾಡ್ತಾ ಇದ್ದೆ, ಕಾಫಿ ಮಾಡ್ಕೊಂಡು ಬಾ ಹೊರಗೆ ಹೋಗೋಣ, ಬಿಸಿಲಲ್ಲಿ ಕೂರೋಣ ಅಂತ ಇಬ್ಬರು ಕುತ್ಕೊಂಡು ಕಾಫಿನ ಕುಡಿತಾ ಇದ್ದೀವಿ. ಈ ಟೈಮಲ್ಲೆಲ್ಲ ನಾವು ಸಿಂಬನ್ ಸ್ವಲ್ಪ ತುಂಬ ಮಿಸ್ ಮಾಡ್ಕೊತೀವಿ.
ಬೇಗ ಬೇಗ ಕೆಲಸನ ಮುಗಿಸ್ಕೊಂಡೆ. ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವತ್ತು ಕೆಲಸ ಏನೂ ಇರಲಿಲ್ಲ. ನಮ್ಮನೆಯವರು ಶಿವಮೊಗ್ಗ ಹೋಗ್ತೀನಿ ಅಂದಿದ್ರು, ಮತ್ತು ಸಾಂಬಾರು ಕೂಡ ನೆನ್ನೆದೇ ಇತ್ತು. ಆಮೇಲೆ ನಮ್ಮನೆಯವರು ಶಿವಮೊಗ್ಗ ಹೋಗಲಿಲ್ಲ, ಹಾಗಾಗಿ ನನಗೆ ಬೇರೆ ಏನೂ ಕೆಲಸ ಇರಲಿಲ್ಲ. ಅದಕ್ಕೇ ಸ್ವಲ್ಪ ಸೆಲ್ಫ್ ಕೇರ್ ಮಾಡೋಣ ಅಂತೇಳಿ ತಲೆಗೆ ಸ್ವಲ್ಪ, ಮತ್ತು ಇವತ್ತು ನಾನು ಹೊಸನಗರ ಬೇರೆ ಹೋಗಬೇಕಿತ್ತಲ್ವ, ಅದಕ್ಕೆ ತಲೆ ಸ್ನಾನ ಮಾಡೋಣ ಅಂತ ಹೇಳಿ ದೇವರಿಗೆ ಉಡಿ ಬೇರೆ ಕೊಡೋದಿತ್ತು. ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ದಾಸವಾಳ ಸೊಪ್ಪು ಹಚ್ಕೊಂಡು ಸ್ನಾನನ ಮಾಡಿದೆ. ಮನೆಗಿರು, ಹೋಗಿ ಮನೆಗೆ ಹೋಗಿರು, ಬರ್ತೀವಿ. ಹಾಂ, ಬಾಯ್ ಬಾಯ್. ಅಲ್ಲ, ಹಲೋ, ಗುಡ್ ಈವ್ನಿಂಗ್. ಬ್ಲಾಗ್ನ ಮಧ್ಯಾಹ್ನ ಅಲ್ಲಿಗೆ ನಿಲ್ಲಿಸಿದೆ, ಯಾಕಂದರೆ ಇವತ್ತು ಹೇಳ್ತೀವಿ ಒಂದು ನಿಮಿಷ. ಇವತ್ತು ಹೊಸನಗರ ಜಾತ್ರೆಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಮತ್ತು ಹೆಂಗಿದ್ರು ಕಂಟೆಂಟ್ ಇತ್ತಲ್ವ, ಅದಕ್ಕೆ ಮತ್ತೆ ಯಾಕೆ ಸುಮ್ಮನೆ ವೀಡಿಯೋ ಮಾಡೋದು ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದೆ ನಾನು. ಸಾರು ನೆನ್ನೆದಿತ್ತು. ನಮ್ಮನೆಯವರು ಶಿವಮೊಗ್ಗ ಹೋಗ್ತೀನಿ ಅಂದವರು ಶಿವಮೊಗ್ಗ ಹೋಗೋದು ಕ್ಯಾನ್ಸಲ್ ಮಾಡಿ ಅವರು ಮನೇಲೇ ಇದ್ದರು. ನಾನು ಬೆಳಗ್ಗೆ ಕಡುಬು ತಿಂದು ಒಂದು ಚೂರು ಅನ್ನ ಮೊಸರು ಊಟ ಮಾಡಿದೆ. ಪಾಪ ನಾಯಿಗೆ ಹುಷಾರಿಲ್ಲ ಅಂತೆ. ನಮ್ಮ ಸಿಂಬ ಹೋದ್ಮೇಲೆ ಒಂದು 2 ದಿನ 3 ದಿನ ಬಂದಿದ್ದಾನೆ ಅಷ್ಟೇ. ಅವರು ಓನರು ಸಿಕ್ಕಿದ್ರಂತೆ, ಅವ್ರು ಹೇಳ್ತಾ ಇದ್ರಂತೆ ಇಲ್ಲ ಅವನಿಗೆ ಹುಷಾರಿಲ್ಲ, ಅದಕ್ಕೆ ಮನೆ ಬಿಟ್ಟು ಎಲ್ಲೂ ಹೋಗ್ತಾನೆ ಇಲ್ಲ ಅಂತ. ಇವತ್ತೇ ಫಸ್ಟ್ ಬಂದು ನಮ್ಮ ಮನೆಯವ್ರನ್ನ ಮಾತಾಡಿಸ್ದ. ಅವ್ರು ಆ ಕಡೆ ಹೋಗಿ ಅಲ್ಲಿ ಮಾತಾಡಿಸ್ತಾಳೆ ಅಂತ ಹೇಳಿದ್ರ. ಆಮೇಲೆ ನನ್ನ ಹತ್ರ ಬಂದು ಮುಟ್ಟಿಸ್ಕೊಂಡು ಇರು ಅಂದೆ, ಗುಲ್ ಹೋಗಾತು. ಅದು ನಾವು ಯಾರು ಇಲ್ಲಾಂದ್ರೆ ಇರಲ್ಲ. ಈಗ ಸಿಂಬ ಇಲ್ದಿದ್ದಕ್ಕೆ ಮನೆಗೆ ಬರೋದು ಅಪರೂಪ, ಆಮೇಲೆ ಅವ್ನ ಮನೇಲಿ ಇರೋದು ಇಲ್ಲ, ಅಲ್ಲಿ ಹೋಗ್ಬಿಡ್ತಾನೆ. ಅವನಿಗೂ ಬೇಜಾರಾಗುತ್ತಲ್ಲ ಪಾಪ. ಇಲ್ಲಾಂದರೆ ಸಿಂಹನ ಜೊತೆಗೆ ಉಳಿಯೋನು. ಏನೋ ಕೊನೆ ಟೈಮಲ್ಲಿ ನಮ್ಮ ಸಿಂಹನ ಜೊತೆಗಿದ್ನಲ್ಲ, ಹಾಗಾಗಿ ನನಗೂ ಅವನನ್ನು ಕಂಡ್ರೆ ಇಷ್ಟ. ನಮ್ಮನೆಯವ್ರು ಮುಟ್ಟಲ್ಲ, ಹೆದರ್ತಾರೆ. ಆದರೆ ನನ್ನ ಹತ್ರ ಮುದ್ದು ಮಾಡಿಸ್ಕೊತಾನೆ. ನಮ್ಮ ಸಿಂಹನ ಮುದ್ದು ಮಾಡಿದ್ರೆ ಹೊಟ್ಟೆ ಕಿಚ್ಚು ಮಾಡೋನು ಇವನು, ನನ್ನ ಮುದ್ದು ಮಾಡು ಅಂತ ಹೇಳಿ. ನನ್ನ ಹಳೆ ವಿಡಿಯೋದಲ್ಲಿ ಇರುತ್ತೆ, ನೋಡ್ಬೋದು ನೀವು. ಬಿಡಿ ಅಲ್ಲಿ. ಅಂದ್ರೆ ಇವತ್ತು ಹೊಸನಗರ ಜಾತ್ರೆಗೆ ಹೋಗ್ತಾ ಇದ್ವಿ. ವಿಡಿಯೋನ ಆದಷ್ಟು ಬೇಗ ಪಬ್ಲಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದ್ರೂ ನಾನು ಪಬ್ಲಿಷ್ ಮಾಡೋಷ್ಟೊತ್ತಿಗೆ ಜಾತ್ರೆ ಮುಗ್ದಿರುತ್ತೆ, ಯಾಕಂದರೆ ಇವತ್ತು ಶನಿವಾರ ಅಲ್ಲ. ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರ, ಮಂಗಳವಾರ, ಇನ್ನು 3 ಡೇಸ್ ಮಾತ್ರ ಇದೆ. ನಮ್ಮನೆಯವರು ಭಾನುವಾರ ಹೋಗೋಣ ಅಂತ ಅಂದರು. ಅವ್ರು ಇದಕ್ಕೂ ಮುಂಚೆ ಹೋಗೋಣ ಅಂತ ಅಂದರು. ನಾನಿಲ್ಲ, ಅಂಗಡಿಗಳೆಲ್ಲ ಬಂದವರು ರೀ ಬ್ಯಾಗ್ ತರೋಣ ಅಂತ ಅಂದ್ಕೊಂಡಿದ್ದೆ. ಬ್ಯಾಗೇ ತರಲಿಲ್ಲ, ದೊಡ್ಡದೊಂದು. ಅದು ತಗೊಳ್ಳೋಣ, ಇದು ತಗೊಳ್ಳೋಣ ಅಂತ ಏನೇನೋ ಬ್ಯಾಗ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬ್ಯಾಗೇ ತರಲಿಲ್ಲ. ಅಯ್ಯೋ, ಇಂಥದ್ದೇ ಮಾಡೋದು ನಾನು ಬರೀ ಕೆಲಸನ. ಆಮೇಲೆ ಏನೋ ಅಂದ್ಕೊಂಡೆ, ನೋಡಿ ಮನಸ್ಫೂರ್ತಿ ಆ ಕಡೆ ಹೋಯ್ತು, ಈಗ ಬ್ಯಾಗಿನ ಕಡೆ ಹೋಯ್ತು. ಇಟ್ಟಿದ್ದೀನಿ ಮಡ್ಚಿ ಎಲ್ಲ ಮಾಡಿ, ಬರೀ ಹಿಂಗೆ ಮಾಡೋದು ನಾನು. ಎಂಥದೋ ಹೇಳೋಣ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಹೋಗೋಣ ಅಂದ್ರೆ ಅಂಗಡಿಗಳೆಲ್ಲ ಬಂದು ಸೆಟ್ಲ್ ಆಗಲಿ, ಆಮೇಲೆ ಆರಾಮಾಗಿ ಹೋಗೋಣ ಅಂತ. ಭಾನುವಾರ ಹೋಗೋಣ ಅಂದರು. ಭಾನುವಾರ ಹೋದರೆ ತುಂಬ ರಶ್ ಇರುತ್ತೆ. ಇವತ್ತು ರಶ್ ಇರುತ್ತೆ ಅನಿಸುತ್ತೆ, ನೋಡೋಣ ಏನಾಗುತ್ತೆ ಅಂತ. ಹೋದ್ಸಲ ಏನಾಗಿತ್ತು ಗೊತ್ತಾ, ನಾನು ಚಪ್ಪಲ್ ಹಾಕೊಂಡು ಹೋಗಿದ್ದೆ ಅಲ್ಲ, ನನಗೆ ನಂದು ಒಂದು ಚಪ್ಪಲ್ಲು ಒಂದಿತ್ತು, ಇನ್ನೊಂದೆಲ್ಲೋ ಕಳೆದೋಗಿ ಹೋಯಿತು. ಆಮೇಲೆ ನಾನು ಹುಡುಕ್ತಾ ನನಗೆ ಚಪ್ಪಲ್ ಸಿಕ್ತು ನಂದು. ಅದು ಮನೆಗೆ ಹಾಕೊಂಡು ಬಂದಮೇಲೆ ಯಾಕೋ ಸಣ್ಣ ಅಂತ ಅನ್ನಿಸ್ತಾ ಇತ್ತು. ನಂದು ಅಲ್ವಾ ಅಂತ ನಂಗೆ ಅನ್ನಿಸ್ತು. ನಮ್ಮನೇಲಿ ಇಲ್ಲ, ಅದು ನಿಂದೆ ಅಂದ್ರೆ ಅದು ಹಂಗೆ ತಂದ ಮೇಲೆ ನಂಗೆ ಅದು ಹಾಕೋಕ್ಕೆ ಮನಸ್ಸಾಗಿಲ್ಲ. ಮನೆ ಹತ್ರನೇ ಹಾಕೊಂಡು ಅಲ್ಲಿ ಇಲ್ಲಿ ಓಡಾಡ್ತೀನಿ ಅಷ್ಟೇ. ಅದಕ್ಕೆ ಇವತ್ತು ಅಂತ ಇದ್ದೆ ನಮ್ಮನೆಯವರಿಗೆ, ಹೋದ್ಸಲ ಚಪ್ಪಲ್ ಎಕ್ಸ್ಚೇಂಜ್ ಆಗಿತ್ತಲ್ವ, ಇವತ್ತು ಈ ಸಲ ಹೋಗಿ ಅದನ್ನು ಬಿಟ್ಟು ನನ್ನ ಚಪ್ಪಲ್ ಹಾಕೋ ಬರೋಣ ಅಂತ ಅಂದು. ಅದಕ್ಕೆ ಒಂದು ಹಳೇದೊಂದು ಚಪ್ಪಲ್ ಹಾಕೊಂಡು ಹಾಕ ಅಂತ ಹೇಳಿ ಅದು ಹೊರಗಡೆ ಹಾಕಕ್ಕೆ ಒಂದು ಇಟ್ಕೊಂಡಿದ್ದೆ. ಅದು ಹೋದ್ಸಲ ಡೆಲ್ಲಿಯಿಂದ ತಂದಿದ್ದೆ. ಚಿನ್ನಿ ಚಪ್ಪೆಪ್ಸಿ ತಂದಿಟ್ಟಿದ್ದಾಳೆ. ಅದನ್ನು ಸುಮ್ಮನೆ ಹಾಗೆ ಪೇಟೆ ಗೀಟೆಗೆಲ್ಲ ಹೋಗ್ಬೇಕಾದ್ರೆ ಸುಮ್ಮನೆ ಸಿಗಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಅದು ಯಾವಾಗ ಹೊರದೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ಅದನ್ನೇ ಹೋದ್ರೂ ತಲೆ ಬಿಸಿ ಇರೋದಿಲ್ಲ ಅಂತ. ಯಾಕಂದರೆ ಹೋದ್ಸಲ ಹೋದಾಗ ಅದು ಹೊಸ ಚಪ್ಪಲ್ ಆಗಿತ್ತು. ಆ ಚಪ್ಪಲ್ ಕಳೆದೋಯ್ತು ಅನ್ನೋ ಟೆನ್ಷನ್ಗೆ ಜಾತ್ರೆ ಮಜಾನೇ ಹೋದಂಗೆ ಆಗಿತ್ತು ನನಗೆ. ಹೊಸದಾಗಿತ್ತಲ್ಲ, ಹಾಗಾಗಿ ಅಯ್ಯೋ ಬ್ಯಾಗ್ ತಗೊಂಡಿದ್ದೆ. ನಾನು ಏನಾರ ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಹೆಂಗೆ ತಗೊಳ್ಳೋದು, ನೀವು ಹಿಡ್ಕೊಂತೀರಾ? ನಾನು ಒಂದಷ್ಟು ಪಾಟ್ಗಳೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಆಗುತ್ತೆ ಅಂತ. ಜಾತ್ರೆಗೆ ಹೋದಾಗ ಏನಾದರೂ ಸ್ಟೀಲ್ದು ಐಟಮ್ ತೊಗೋಬೇಕಂತೆ, ಏನಾದ್ರು ತೊಗೊಬನ್ನಿ. ಹೋದ್ಸಲ ನಾನು ಸೌಟ್ ತಗೊಂಡಿದ್ದೆ. ಈ ಕೆಲಸದವ್ರು ಕೇಳ್ತಾ ಇದ್ರು, ಅಡುಗೆ ಕೆಲಸಕ್ಕೆ ಬಂದವರು, ಈ ವರ್ಷ ಏನು ತಗೊಂತೀರಾ, ಸೌಟ್ ತಗೊಂತೀರಾ ಅಂದರೆ ಎಂತಕ್ಕೆ ಅದು 2 ಸೌಟು ಅಂತ ಅಂತೆ. ಏನಾದ್ರು ಒಂದು ಸಣ್ಣ ಪುಟ್ಟದಾರ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಬನ್ನಿ ಇವತ್ತು ಹೊಸನಗರ ಜಾತ್ರೆ ಮಾಡ್ಕೊಂಡು ಬರೋಣ. ಕಾಫಿ ಕುಡಿಬೇಕು ಅನ್ನಿಸ್ತಾ ಇದ್ದೀರಿ. ನಾಯಿ ಮರಿ ಎಷ್ಟು ಜೋರಿದೆ ಗೊತ್ತಾ, 5-6 ನಾಯಿನ ಬರೀ ಎದುರಿಸ್ತಾ ಇದ್ದೆ. 5:15 ಆಗಿದೆ. ಈಗ ಮನೆ ಬಿಡ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಅಂತೇಳಿ. ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ನೋಡ್ತಾ ಇದ್ದೆ. ಈಗ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಏನೇನಿದೆ ಅನ್ನೋದು ಬೇಗ ಗೊತ್ತಾಗ್ಬಿಡುತ್ತೆ. ನಾವು ಅಲ್ಲೇ ಹೊಸನಗರದಲ್ಲಿ ಇದ್ವಿ ಅಲ್ಲ, ಚಿನ್ನಿ ಹೋದ್ಲಲ್ವಾ, ಚಿನ್ನಿ ಹೋಗೋ ದಿನಾನೇ ಹಿಂದಿನ ದಿನದಿಂದ ಜಾತ್ರೆ ಶುರುವಾಗಿತ್ತು. ಚಿನ್ನಿ ಹೋಗೋಣ ಅಂದ್ಲು. ಅವತ್ತೇನಂದರೆ ಆ ಗಂಡನ ಮನೆಗೆ ಬಂದಿರಲ್ಲ ದೇವರು. ನಾವು ಹೊಸನಗರದಲ್ಲಿ ಮನೇಲಿ ಇದ್ವಿ ಗೊತ್ತಾ, ಅಲ್ಲಿ ಇರುತ್ತೆ. ನಾವು ಇಲ್ಲ, ಇಲ್ಲಿ ಗಂಡನ ಮನೆಗೆ ಬಂದ್ಮೇಲೆ ಹೋಗೋಣ, ನೀನು ಇರು ಅಂತ ಅಂದ್ವಿ. ಅವಳು ಇಲ್ಲ ಅಂತ ಹೋದ್ಲಾ. ಅವಳು ಹೋದ ವರ್ಷನೂ ಹಾಗೆ ಆಗಿತ್ತಲ್ಲ ರೀ, ಹಿಂಗೆ ಆಗಿತ್ತು. ಜಾತ್ರೆ ಶುರುವಾಗಬೇಕಿದ್ರೇ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಿದ್ದು. ಈ ಸಲನೂ ಹಾಗೆ ಆಯಿತು. ಅದೇ ಉಡಿ ತೊಗೊಂಡಿದ್ದೀನಿ.
ಹಣ್ಣು ಇದು ಹಣ್ಕಾಯಿ ಏನು ಮಾಡ್ಸಲ್ಲ ನಾನು, ಹುಡಿ ಹಾಕಿ ದುಡ್ಡು ಹಾಕ್ಬಿಡ್ತೀನಿ ಅಷ್ಟೇ. ಆಮೇಲೆ ಇದನ್ನು ತೊಗೊಂಡಿಲ್ಲ, ಬಳೆ ಮತ್ತು ಕುಂಕುಮ ಒಂದು ಅಲ್ಲಿ ಹೂವು ಕುಂಕುಮ ಬಳೆ ಅಲ್ಲಿ ತೊಗೊಳ್ಳೋಣ. ಬಾಕಿ ಎಲ್ಲ ನಾನು ಉಡಿ ತೊಗೊಂಡಿದ್ದೀನಿ. ಇಲ್ಲೇ ಹೋದ ಸಲ ಸೀರೆ ತೊಗೊಂಡಿದ್ದೆ, ಒಂದು ಹರಕೆ ಇತ್ತು ಹಾಗಾಗಿ ಸೀರೆ ಕೊಟ್ಟಿದ್ದೆ. ಈ ಸಲ ಜಸ್ಟ್ ಉಡಿ ಮಾತ್ರ ಕೊಡ್ತೀನಿ. ಹಣ್ಕಾಯಿಗೆ ಅಲ್ಲೇ ದುಡ್ಡು ಹಾಕಿ ಹಾಗೆ ಬರ್ತೀವಿ ಅಷ್ಟೇ. ಹೊಸನಗರ ಬಂದ್ವಿ ನಾವು. ಇಲ್ಲಿ ಹೊಸನಗರ ರೋಡಲ್ಲೇ ಬನ್ಸು ಮತ್ತು ಇದು ಕಡಲೆಬೇಳೆ ವಡೆ ಮಾಡ್ತಾರೆ. ನನಗೆ ತುಂಬ ದಿನದಿಂದ ತಿನ್ನಬೇಕು ಅಂತ ಅನಿಸಿತ್ತು. ನಮ್ಮ ಮನೆಯವರಿಗೆ ಹೋದ ಸಲ ನಾವು ವಾಪಸ್ ಜಾತ್ರೆ ಮುಗಿಸ್ಕೊಂಡು ಹೋದಾಗ ಅಂಗಡಿ ಕ್ಲೋಸ್ ಆಗಿತ್ತು, ಖಾಲಿನೂ ಆಗಿತ್ತು. ಅದಕ್ಕೇ ಈ ಸಲ ಹೋಗ್ಬೇಕಿದ್ರೆ ತೊಗೊಂಡೋಗೋಣ ಅಂತ ಹೋದ್ವಿ. ಆದರೆ ಅಂಬಡೆ ಖಾಲಿಯಾಗಿತ್ತಂತೆ. 3 ಬನ್ಸು ಸಿಕ್ತು, ಆದರೆ ನಾವು ಅದನ್ನು ಅಲ್ಲಿ ತಿನ್ನಲೇ ಇಲ್ಲ. ಆಮೇಲೆ ಮನೆ ಹಾಗೆ ಬರೋ ಟೈಮಲ್ಲಿ ಅರ್ಧ ದಾರಿಲಿ ನಿಂತ್ಕೊಂಡು ತಿಂದು ಬಂದ್ವಿ. ಹಾಗೆ ಈಗ ಹೊಸನಗರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮದೊಂದು ಸ್ವಲ್ಪ ಕೆಲಸ ಕೂಡ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಈಗ ಜಾತ್ರೆಗೆ ಹೋದ್ವಿ. ನಾನು ಹೂವು ಹಣ್ಣು ಮತ್ತು ಕುಂಕುಮ ಎಲ್ಲ ಇಲ್ಲಿ ಹೊರಗಡೆನೇ ಒಬ್ಬರು ಮಾರ್ತಾಯಿದ್ರು, ಒಳಗಡೆ ತುಂಬ ರಶ್ ಇರುತ್ತೆ ಅಂತ ಇಲ್ಲೇ ತೊಗೊಂಡೆ. ಆದರೆ ನಾವು ಹೋಗಬೇಕಿದ್ರೆ ರಶ್ಶೇ ಇರಲಿಲ್ಲ, ಜನನೇ ಇರಲಿಲ್ಲ ಗೊತ್ತಾ. ಕಮ್ಮಿ ಅಂದರೆ ಕಮ್ಮಿ ಜನ ಇದ್ದರು. ನಮಗೆ ಆಶ್ಚರ್ಯ ಆಯಿತು. ನಾನು ಎಲ್ಲಿ ಹೋದ್ರೂ ಈ ಮಕ್ಕಳದ್ದು ಆಟದ ಸಾಮಾನುಗಳೆಲ್ಲ ಇರುತ್ತೆ ಅಲ್ವಾ, ಅದನ್ನು ನೋಡಿದಾಗೆಲ್ಲ ನಮ್ಮ ಮಕ್ಕಳು ನೆನಪಾಗುತ್ತೆ. ಯಾಕಂದರೆ ನಾವು ಅಲ್ಲೇ ಇರೋದ್ರಿಂದ ಆ ಟೈಮಲ್ಲಿ ನಮ್ಮ ಹತ್ರ ವಿಟಮಿನ್ ಎಮ್ ಪ್ರಾಬ್ಲಮ್ ಜಾಸ್ತಿ ಇತ್ತಲ್ವ. ಆವಾಗ ಮಕ್ಕಳಿಗೆ ನಮ್ಮ ಹತ್ರ ಕೊಡ್ಸೋಕೆ ಆಗ್ತಿರ್ಲಿಲ್ಲ. ನಮ್ಮ ಶ್ರೇಯು ಒಂದು ಸಲ ಅವಾಗೆಲ್ಲ ಮೊಬೈಲ್ ಬರೋದು ಗೊತ್ತಾ, ಪುಟ್ಟದೊಂದು ಪಿಂಕ್ ಕಲರ್ದೊಂದು ಮೊಬೈಲ್ ಬರೋದು. ಅದು ಆನ್ ಮಾಡಿದ ತಕ್ಷಣ ಒಂದಷ್ಟು ಹಾಡುಗಳೆಲ್ಲ ಬರ್ತಾಯಿತ್ತು. ಅದನ್ನ ಹಿಡ್ಕೊಂಡು ಒಂದು ಸಲ ಜಗಳ ಮಾಡಿದ್ದ, ಸಣ್ಣನಿದ್ದ ಆವಾಗ. ಅದೇ ನಾನು ನಮ್ಮನೆಯವ್ರ ಹತ್ರ ಅಂತ ಇದ್ದೆ. ಕೊಡ್ಸೋ ಕಾಲದಲ್ಲಿ ಮಕ್ಕಳು ನಮ್ಮ ಜೊತೆಗಿದ್ದರು, ಅಂದರೆ ನಮಗೆ ಕೊಡ್ಸೋಕೆ ಆಗ್ತಿರ್ಲಿಲ್ಲ ಅವಾಗ ಅಷ್ಟೆಲ್ಲ ಖರ್ಚು ಮಾಡಿ. ಇವಾಗ ಕೊಡ್ಸೋಂಥ ಯೋಗ್ಯತೆ ದೇವ್ರು ಕೊಟ್ಟಿದ್ದಾನೆ, ಆದರೆ ಮಕ್ಕಳೇ ನಮ್ಮ ಹತ್ರ ಇಲ್ಲ. ದೊಡ್ಡವ್ರು ಹೇಳ್ತಾರೆ ಗೊತ್ತಾ, ಏನಂತಾರೆ, ಇದು ಕಡಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲಿದ್ದಾಗ ಕಡಲೆ ಇಲ್ಲ ಅಂತ. ಹಾಗೆಯೇ ದೇವರು ಎಷ್ಟು ಚೆನ್ನಾಗಿ ಇತ್ತಂದರೆ, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗ ಆ ದೇವ್ರ ಮುಖ ನೋಡಿ ನನಗೆ ತುಂಬ ಖುಷಿ, ಎಲ್ಲಿದೆ ದೇವರು ಅನ್ನೋ ಥರ ಅನ್ನಿಸ್ತಾ ಇತ್ತು. ನಾನು ಕೂಡ ವೀಡಿಯೋ ಮಾಡ್ತಾ ಇದ್ದೆ, ಆದರೆ ವೀಡಿಯೋನ ನಾನು ಪ್ಲೇ ಮಾಡಿದ್ರೆ ಅಲ್ಲಿ ಹಾಡು ಬರ್ತಾ ಇದೆ, ಹಾಗಾಗಿ ಕಾಪಿರೈಟ್ ಇಶ್ಯೂ ಆಗುತ್ತೆ. ನಮ್ಮ ಮನೆಯವರು ಕೂಡ ಅಷ್ಟೇ, ನಾನು ವೀಡಿಯೋ ಮಾಡಬೇಕಿದ್ರೆ ದೇವರು ನೋಡಿ, ದೇವ್ರು ಎಷ್ಟು ನಗು ಮುಖ ಇದೆ ಅಲ್ಲ ಅಂತ ಅಂದರು. ನನಗೂ ಅದೇ ಥರ ಫೀಲ್ ಆಗ್ತಾ ಇತ್ತು. ತುಂಬ ಒಂಥರ ನಗು ಮುಖದಲ್ಲಿ ದೇವರಿತ್ತು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಹಾಗೆಯೇ ನಾನು ದೇವ್ರಿಗೆ ಥ್ಯಾಂಕ್ ಯು ಕೂಡ ಹೇಳಿದೆ. ನಮ್ಮನೆಯವ್ರು ಯಾವಾಗಲೂ ಇವಾಗ ಹೇಳ್ತಾ ಇದ್ದಾರೆ, ನಾವು ಯಾವಾಗಲೂ ದೇವರಿಗೆ ಥ್ಯಾಂಕ್ಫುಲ್ಲಾಗಿ ಇರಬೇಕು, ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ತೋರಿಸ್ಬೇಕು ಅಂತ ನಮ್ಮನೆಯವ್ರು ಯಾವಾಗಲೂ ಹೇಳ್ತಾರೆ. ಅದು ನನಗೆ ನಿಜ ಅನ್ನಿಸ್ತು. ಯಾಕಂದರೆ ನಾವು ಎಲ್ಲಿದ್ದವರು ಇವಾಗ ಎಲ್ಲಿ ಬಂದು ನಿಂತಿದ್ದೀವಿ ಅಂದರೆ ಆ ತಾಯಿ ಕೃಪೆಯಿಂದನೇ. ಯಾಕಂದರೆ ನಾವು ಪಟ್ಟಿರೋ ಕಷ್ಟ ದೇವ್ರಿಗೆ ಗೊತ್ತು, ನನಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮ 3 ಜನರಿಗೆ ಮಾತ್ರ ಗೊತ್ತು. ನಾವು ಮದುವೆ ಆದಾಗ ಫಸ್ಟಿಗೆ ನಮ್ಮ ಮನೆಯವರು ಮಂಗಳವಾರ ದಿನ ಉಪವಾಸ ಮಾಡೋರು. ನಮ್ಮ ಮನೆ ಮೇಲ್ಗಡೆನೇ ಮಾರಿಗುಡಿ ಇತ್ತಲ್ವ, ತುಂಬ ಜನ ನಮ್ಮ ಹಳೆ ಸಬ್ಸ್ಕ್ರೈಬರಿಗೆ ಗೊತ್ತಿರುತ್ತೆ. ಅವ್ರು ಎವ್ರಿ ಡೇ ಬೆಳಗ್ಗೆ ಏನೂ ಕುಡಿತಿರ್ಲಿಲ್ಲ, ಒಂದು ತೊಟ್ಟು ನೀರು ಕೂಡ ಕುಡಿತಿರ್ಲಿಲ್ಲ. ಸಂಜೆ ಬಂದು ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಸಂಜೆನೇ ಅವ್ರು ಊಟ ಮಾಡ್ತಾಯಿದ್ರು. ನಾನು ಬೆಳಗ್ಗೆ ಹೇಳಿದೆ ಅಲ್ಲ ವ್ಲಾಗಲ್ಲಿ, ಯಾವುದೂ ಇನ್ಸ್ಟೆಂಟಾಗಿ ಯಾವುದೂ ನಮಗೆ ಸಿಗಲ್ಲ. ಎಲ್ಲದಕ್ಕೂ ಅದೊಂದು ಹಿಂದಿನ ಕಾಲದ ನೋಡಿ, ಋಷಿ ಮುನಿಗಳೇ ತಪಸ್ ಮಾಡಿ ವರನ ಪಡ್ಕೊತಾ ಇದ್ರು. ನಾವು ಹಾಗೇ ನಾವು ಈಗ ಬರೀ ದೇವ್ರನ್ನ ಕೇಳ್ಕೊಂಡ್ರೆ ದೇವ್ರ ಪಾಪ ಎಲ್ಲಿಂದ ತಥಾಸ್ತು ಅನ್ಬೋದು. ಆದರೆ ನಮ್ಮ ಪ್ರಯತ್ನವೂ ಇರಬೇಕಲ್ವ, ನಾವು ಪ್ರಯತ್ನ ಮಾಡಬೇಕು. ದೇವ್ರದ್ದು ನಮಗೆ ಒಂದು ಕೃಪೆ ಇದ್ದರೆ ಮಾತ್ರ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಅಷ್ಟೇ, ನಿಜವಾಗ್ಲೂ ನಾನು ಯಾವತ್ತೂ ದೇವ್ರಿಗೆ ಥ್ಯಾಂಕ್ ಯು ಹೇಳಿದ್ದೇ ಇಲ್ಲ. ನಂಗೆ ಗೊತ್ತೇ ಇರಲಿಲ್ಲ ಈ ಥರನೂ ದೇವರಿಗೂ ಹೇಳಬೇಕು ಅಂತ. ನಮ್ಮನೆಯವ್ರು ಹೇಳಿದ್ಮೇಲೇ ನಮ್ಮನೆಯವ್ರು ಎವ್ರಿ ಡೇ ಹೇಳ್ತಾರೆ, ಒಂದು ದಿನಕ್ಕೂ ನಾವು ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು, ಇಷ್ಟು ಒಳ್ಳೆ ದಿನ ನೀನು ನನಗೆ ಕಲ್ಪಿಸಿದೆಯಲ್ಲ, ಕೊಟ್ಟಿದೆಯಲ್ಲ ಅಂತ. ನಾನು ಕೂಡ ಇವತ್ತು ದೇವರಿಗೆ ಥ್ಯಾಂಕ್ ಯು ಹೇಳಿದೆ. ನಾನು ಎಲ್ಲಿದ್ದವಳನ್ನ ಎಲ್ಲಿ ತನಕ ತಂದಿದ್ದೀಯ ಅಮ್ಮ ಅಂತ ಹೇಳಿ, ಇದು ಇನ್ನೂ ಚೆನ್ನಾಗಿ ಆಗೋ ಹಾಗೆ ಮಾಡು ಅಂತ ಕೇಳ್ಕೊಂಡೆ ದೇವ್ರ ಹತ್ರ. ಹಾಗೆ ನಾನು ನಮ್ಮ ಮನೆಯವರು ಮಸಾಲ ಮಂಡಕ್ಕಿ ತಿನ್ನೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇವರು ಮಸಾಲ ಮಂಡಕ್ಕಿನ. ಫಸ್ಟು ನಾನು ನಮ್ಮನೆಯವ್ರು 2 ತೊಗೊಳ್ಳೋಣ ಅಂದರು, ಬೇಡ 1 ತೊಗೊಳ್ಳೋಣ, ಟೇಸ್ಟ್ ಹೆಂಗಿದೆ ನೋಡಿ ಇನ್ನೊಂದು ತೊಗೊಳ್ಳೋಣ ಅಂತ ಹೇಳಿದೆ. ಆಮೇಲೆ ಫಸ್ಟ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಥರದ್ದು ನಾವು ಮನೇಲೆಲ್ಲ ಎಷ್ಟು ಐಟಮ್ ಹಾಕಿ ಮಾಡ್ತೀವೋ ಅದೇ ಥರ ಹಾಕಿ ಮಾಡಿದರು. ಆಮೇಲೆ ಅದನ್ನು ತಿಂದು ಒಂದು ಸಲ ಹೀಗೆಲ್ಲ ರೌಂಡ್ ಹೊಡ್ಕೊಂಡು ಮತ್ತೆ ಹೋಗಿ ಇನ್ನೊಂದು ಮಸಾಲ ಮಂಡಕ್ಕಿನ ತೊಗೊಂಡ್ವಿ. ಇದೆಲ್ಲ ನೋಡಿದಾಗ ಅದೇ ಮಕ್ಕಳದ್ದು ನೆನಪಾಗುತ್ತೆ.
ಮತ್ತೆ ಪದೇ ಪದೇ ಹೇಳಿದ್ರೆ ನಿಮಗೂ ಒಂಥರ ಅತಿಶಯ ಅಂತ ಅನಿಸುತ್ತೆ. ತುಂಬ ಜನ ನಮ್ಮ ಥರಾನೇ ಲೈಫನ್ನ ಲೀಡ್ ಕೂಡ ಮಾಡಿರ್ತೀರ. ಅವರಿಗೆ ನಾನು ಹೇಳೋ ಮಾತುಗಳು, ನಾನು ಹಾಕೋ ವ್ಲಾಗ್ಗಳು ತುಂಬ ಕನೆಕ್ಟ್ ಆಗುತ್ತೆ ಅಷ್ಟೇ. ಹಾಗೆ ನಾನು ಬಳೆ ತೊಗೊತಾ ಇದ್ದೀನಿ. ನಮ್ಮ ಮನೆಯವ್ರು ನೋಡಿ ಡ್ಯೂಯಲ್ ಕ್ಯಾಮ್ರಾನ ಆನ್ ಮಾಡಿಕೊಂಡು ವೀಡಿಯೋನ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ನಮ್ಮ ಮನೆಯವ್ರನ್ನ ನಂಬೋದೇ ಇಲ್ಲ ವೀಡಿಯೋ ಮಾಡೋದಕ್ಕೆ ಅಂತ. ಮನೆಯವ್ರನ್ನಾಗಲಿ ಮಗಳನ್ನಾಗಲಿ ನಾನು ಯಾವತ್ತೂ ನಂಬಲ್ಲ. ಹಾಗಾಗಿನೇ ನನ್ನ ವ್ಲಾಗ್ಗಳು ನಿಮಗೆ ಸಪ್ಪೆ ಅನಿಸುತ್ತೆ. ಕೆಲವೊಬ್ಬರೆಲ್ಲ ಗಂಡಂದರು ಹೆಲ್ಪ್ ಮಾಡ್ತಾರೆ ಬೇರೆ ಬೇರೆ ಥರ ವೀಡಿಯೋ ಮಾಡೋದಕ್ಕೆ. ನಮ್ಮ ಮನೆಯವರಿಗೆ ವೀಡಿಯೋ ಮಾಡ್ತಾಯಿದ್ದಾರೆ, ಅದು ಡ್ಯೂಯಲ್ ಕ್ಯಾಮ್ರಾ ಆನ್ ಆಗಿದೆ ಅಂತಲೂ ಗೊತ್ತಿಲ್ಲ. ನಿಜ ಹೇಳ್ತೀನಿ, ಇವತ್ತಿಗೂ ನಾನೇ ಆ ಕ್ಯಾಮ್ರಾನ ಯೂಸ್ ಮಾಡಿಲ್ಲ. ಮನೆಯವ್ರದ್ದೊಂದು ಹಿಡನ್ ಟ್ಯಾಲೆಂಟ್ ಇದು. ಡ್ಯೂಯಲ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಆಮೇಲೆ ಮತ್ತೆ ಹೊಸದಾಗಿ ನನ್ನನ್ನು ನಿಲ್ಲಿಸಿ ಇದು ವಿಡಿಯೋ ಮಾಡಿರೋದಿದು, ರೀಶೂಟ್ ಮಾಡಿರೋಂಥದ್ದಿದು, ಟೇಕ್ 2 ಇದು. ನನಗೆ ಆ ಚಿಣಿಮಿಣಿ ಆ ಥರದ್ದೆಲ್ಲ ಬಳೆಗಳು ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಯಾವಾಗಲೂ ಹಸಿರು ಬಳೆ ಇಲ್ಲ ಕೆಂಪು ಬಳೆ ಇಡ್ತೀನಲ್ವ, ಹಾಗಾಗಿ ನಾನು ಈ ಥರ ಸಣ್ಣ ಅಂಗಡಿಗಳಲ್ಲೇ ಬಳೆನ 1 ಡಜನ್ ತೊಗೊಂಡೆ. ಹಸಿರು ಕಲರ್ದು ಅದು ಸಾಣಿ ಬಳೆ ಅಂತ ಬರುತ್ತೆ, ತುಂಬ ಗಟ್ಟಿ ಇರುತ್ತೆ. ಆ ಬಳೆನ ತೊಗೊಂಡೆ. ಹಾಗೆಯೇ ಅಲ್ಲಿ ಉಪ್ಪಿನ ಜಾಡಿ ಕೂಡ ತೊಗೊಂಡೆ. ಅದೇನು ತೊಗೊಂಡೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಒಂದು ಸ್ವಲ್ಪ ಹೊತ್ತಾದ ನಂತರ. ತುಂಬ ಅಂಗಡಿಗಳಿತ್ತು ಈ ವರ್ಷ ಅಂತೂ. ತುಂಬ ಜಾತ್ರೆ ಇದೆ, ಸಾಗರದ್ದಿದೆ, ಸಿರ್ಸಿದಿದೆ, ನಮ್ಮೂರ ಹತ್ರ ಅನಂತಪುರ ಜಾತ್ರೆ ಇದೆ, ಅದೆಲ್ಲ ಇದೆ. ಹಾಗೆ ನಾನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಒಂದು ಐಸ್ ಕ್ರೀಮ್ ತೊಗೊಂಡೆ. ಅರುಣ್ ಅವ್ರದ್ದು ತುಂಬ ಚೆನ್ನಾಗಿತ್ತು ಗೊತ್ತಾ, ಮ್ಯಾಂಗೋ ಏನೋ ಮೇಲ್ಗಡೆ ಇತ್ತದು. ನಾನು ಅಲ್ಲೇ ಕವರ್ ಹರಿದು ಅಲ್ಲೇ ಹಾಕ್ಕೊಂಡೆ. ಸಾರಿ, ಅರುಣ್ ಅವ್ರದ್ದು. ನಾನು ಯಾವಾಗಲೂ ಅಷ್ಟೇ, ಅಂದರೆ ಜಾತ್ರೆ ನಡೆಯೋ ಟೈಮಲ್ಲಿ ಚಿನ್ನಿದು ಪ್ರೆಗ್ನೆಂಟ್ ಇದ್ದೆ, ಶ್ರೇಯಿದು ಪ್ರೆಗ್ನೆಂಟ್ ಇದ್ದೆ. ಅಂದರೆ ತುಂಬಿದ ಬಸ್ರಿ ನಾನು. ಮಾರ್ಚಲ್ಲಿ ಇಬ್ಬರದು ನನ್ನ ಡೆಲಿವರಿ ಆಗಿತ್ತಲ್ವ, ನನಗೆ ಅದೇ ನೆನಪಾಗುತ್ತೆ. ಈ ಜಾತ್ರೆ ಅಂದ ತಕ್ಷಣ ಅದೇ ನೆನಪಾಗುತ್ತೆ. ತುಂಬ ಜನ ಕೇಳ್ತಿರಲ್ವ ರೊಟ್ಟಿ ಹಂಚು, ದೋಸೆ ಹಂಚು ಎಲ್ಲಿ ಸಿಗುತ್ತೆ ಅಂತ. ಈ ಥರ ಜಾತ್ರೆಗಳಲ್ಲಿ ಸಿಗುತ್ತೆ. ನಾನು ಕೂಡ ಜಾತ್ರೆಗಳಲ್ಲಿ ದೋಸೆ ಹಂಚನ್ನ ತೊಗೊತಿದ್ದೆ. ಇದು ನಿಮಗೆ ಗೊತ್ತಿರ್ಬೋದು, ನೀರು ದೋಸೆ ಹಂಚಿದ್ದು. ನಮ್ಮನೆಯವ್ರು ತಗೋ ಅಂದರು. ನಾ ಮಾಡೋ ಚಂದಕ್ಕೆ ನೀರು ದೋಸೆ ಹಂಚು ಬೇರೆ ಅಂತ ಹೇಳಿ ನಾನು ತೊಗೊಳ್ಲಿಲ್ಲ. 300-400 ರೂಪಾಯಿ ಅನಿಸುತ್ತೆ. ರೊಟ್ಟಿ ಹಂಚು ಚೆನ್ನಾಗಿತ್ತು, ಆದರೆ ನನ್ನ ಹತ್ರ ಆಲ್ರೆಡಿ 3 ಇದೆ, ಅದಕ್ಕೆ ತೊಗೊಳ್ಲಿಲ್ಲ. ಆಮೇಲೆ ಅನ್ನಿಸ್ತು ಚೆನ್ನಾಗಿದೆ, ಒಂದು ತೊಗೋಬಹುದಾಗಿತ್ತು ಅಂತ ಇದು ಒಂದು ತೊಗೊಂಡೆ. ಇದು ಮನೆಗೆ ಬಂದ ಮೇಲೆ ನಾನು ತೊಗೊಂಡಿರೋ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಲಟ್ಟಣಿಗೆ ಒಂದು ತೊಗೊಂಡೆ, ಹಾಗೆ ಇದು ಮುದ್ದೆ ಕಟ್ಟಂಥದ್ದು ಒಂದು ತೊಗೊಂಡೆ, ಹಾಗೆ ಇದು ಉಪ್ಪಿನ ಜಾಡಿ ಒಂದು ಕಲರ್ ಚೆನ್ನಾಗಿತ್ತು ಅಂತ ತೊಗೊಂಡೆ. ಆದರೆ ಇದು ತುಂಬ ಸಣ್ಣ ಆಯಿತು. 100 ರೂಪಾಯಿ ಕೊಟ್ಟೆ. ಎಲ್ಲದೂ ಅಷ್ಟೇ 100 ರೂಪಾಯಿನೇ ಕೊಟ್ಟಿರೋದು ನಾನು. ಲಟ್ಟಣಿಗೆ ಕೂಡ 2 ಇದೆ ನನ್ನ ಹತ್ರ ಆಲ್ರೆಡಿ. ಆದರೂ ಒಂದು ಮನೆ ಆದಮೇಲೆ ಬೇಕಾಗುತ್ತಲ್ವ ವಸ್ತುಗಳು, ಅದಕ್ಕೆ ಒಂದು ತೊಗೊಂಡೆ. ಇಷ್ಟೇ, ಮತ್ತೇನೋ ನಾನು ಜಾತ್ರೆಯಲ್ಲಿ ತೊಗೊಳ್ಲಿಲ್ಲ. ಹಾಗೆ 1 ಡಜನ್ ಬಳೆ ತೊಗೊಂಡೆ. ಆಮೇಲೆ ಜಾತ್ರೆಗೆ ಹೋದರೂ ಹಾಗೆ ಬರಬಾರ್ದು, ಅದಕ್ಕೆ ಮಂಡಕ್ಕಿ ಖಾರ ತೊಗೊಂಡ್ವಿ. ಆಮೇಲೆ ಬೆಂಡು ಬತಾಸು ಅಂತ ಸಿಗುತ್ತೆ, ನಮ್ಮನೆಯವ್ರು ಅದನ್ನು ತೊಗೋ ಅಂದರು. ಅದೇನು ನಾವು ಯಾರು ತಿನ್ನಲ್ಲ, ಸುಮ್ಮನೆ ಎಂತಕ್ಕೆ ಅಂತ ನಾ ತೊಗೊಳ್ಲಿಲ್ಲ. ಅವಾಗೆಲ್ಲ ಸಣ್ಣವ್ರು ಇರ್ತಾ ಜಾತ್ರೆ ಮುಗಿಸ್ಕೊ ಬಂದ್ವಿ. ಬೆಂಡು ಬತಾಸು ತಿನ್ನೋದೇ ಒಂದು ಸಂಭ್ರಮ. ಇವಾಗ ಏನೋ ಗೊತ್ತಿಲ್ಲ, ಏನೂ ಬೇಡ ಅನಿಸುತ್ತೆ. ಆವಾಗ ಅದೊಂಥರ ವಯಸ್ಸಲ್ಲಿ ಅದು ಸಿಗ್ತಿರ್ಲಿಲ್ವಲ್ಲ, ಹಂಗಾಗೋ ಏನೋ ಗೊತ್ತಿಲ್ಲ. ಅಷ್ಟು ಆಸೆ ಪಟ್ಟು ಎಲ್ಲದನ್ನೂ ತಿಂತಿದ್ವಿ. ಕಲ್ಲು ಕೊಟ್ಟರು ಕಲ್ಲು ತಿಂದು ಜೀರ್ಣ ಮಾಡ್ಕೊಳೋ ಅಂತ ಶಕ್ತಿ ಇರ್ತಾಯಿತ್ತು. ಮತ್ತು ಸಣ್ಣ ವಯಸ್ಸು ಬೇರೆ ಅಲ್ವಾ, ಹಾಗೆ. ಆಮೇಲೆ ಯಾವಾಗಲೂ ನಾವು ಶಬರಿ ಹೋಟೆಲಲ್ಲಿ ದೋಸೆ ತಿಂತಿದ್ವಲ್ಲ, ಅದಕ್ಕೆ ಇಲ್ಲೇ ಬಂದು ಇವತ್ತು ದೋಸೆ ತಿನ್ನೋಣ ಅಂತ. ನಮ್ಮನೆಯವ್ರು ಅವತ್ತು ಫ್ರೈಡ್ ರೈಸ್ ಎಲ್ಲ ತಿಂದಿದ್ವಲ್ಲ, ಅಲ್ಲಿ ಹೋಗೋಣ ಅಂದರು. ನಂಗೆ ಖಂಡಿತ ಬೇಡ, ನಂಗೆ ಒಂದು ದೋಸೆ ತೊಗೊಳ್ಳೋಣ ಅಂತ ಇದ್ದೆ. ನಮ್ಮನೆಯವ್ರು ಇಲ್ಲ ಬೇರೆ ನೀನು ದೋಸೆ ತಿನ್ನಬೇಕು ಅಂತಿದ್ದಿಲ್ಲ ಅಂತ ಹೇಳಿ ಒಂದು ಇಡೀ ಮಸಾಲೆ ದೋಸೆ ಕೊಡಿಸಿದ್ರು. ಅದು ತಿನ್ನೋಷ್ಟೊತ್ತಿಗೆ ನಂಗೆ ಸಾಕಪ್ಪ ಅನ್ನೋ ಥರ ಆಯಿತು. ಹಾಗೆಯೇ ಈಗ ನಾವು ಒಂದೊಳ್ಳೆ ಪಾನ್ ಕೊಡಿಸಿದ್ರು. ಪಾನ್ನ ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ಹೊಸನಗರ ಜಾತ್ರೆಯ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.